ದಕ್ಷಿಣ ಭಾಗವನ್ನು ಒಳಗೊಂಡ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಮೇಲೆ ಸಂಶೋಧನೆ ಮಾಡಿದಾಗ ಇವರಿಗೆ ಸಿಕ್ಕ ಫೈಂಡಿಂಗ್ಸ್ 1920ರಿಂದ 1990ರ ಮಧ್ಯೆ 40% ವೆಸ್ಟರ್ನ್ ಘಾಟ್ಸ್ ನಲ್ಲಿರೋ ಕಾಡು ನಾಶ ಆಗಿದೆ ಅಂತ. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ನಲ್ಲಿ ಎಕೋ ಸೆನ್ಸಿಟಿವ್ ಫ್ರೆಜೈಲ್ ಏರಿಯಾನ ಗುರುತಿಸಿದ್ದಾರೆ. ನ್ಯಾಷನಲ್ ಪಾರ್ಕ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಚುರಿ ಸುತ್ತ 10 ಕಿಲೋಮೀಟರ್ ರೇಡಿಯಸ್ ನ ಎಕೋ ಸೆನ್ಸಿಟಿವ್ ರೀಜಿಯನ್ ಅಂತ ಹೇಳ್ತಾರೆ. ಇದನ್ನ 14 ಜನ ಖ್ಯಾತ ಪರಿಸರವಾದಿಗಳ ಜೊತೆ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ನ ಚೇರ್ಮನ್ ಆಗಿ ನೇಮಿಸಿ ಈ ಎಕೋ ಸೆನ್ಸಿಟಿವ್ ಏರಿಯಾಸ್ ಮೇಲೆ ಅಧ್ಯಯನ ಮಾಡಕ್ಕೆ ಕಮಿಟಿ ಸ್ಥಾಪಿಸಿದ್ರು. ಆ ಕಮಿಟಿನ ಗಾಡ್ಗಿಲ್ ಕಮಿಟಿ ಅಂತ ಅಂತಾರೆ. ಇದರ ರಿಪೋರ್ಟ್ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದು, ವೆಸ್ಟರ್ನ್ ಘಾಟ್ಸ್ ಎಕೋಲಾಜಿಕಲ್ ಎಕ್ಸ್ಪರ್ಟ್ ಪ್ಯಾನಲ್ ಇಡೀ ವೆಸ್ಟರ್ನ್ ಘಾಟ್ಸ್ ಪ್ರದೇಶನ ಎಕೋ ಸೆನ್ಸಿಟಿವ್ ಏರಿಯಾ ಅಂತ ಘೋಷಿಸಬೇಕು ಅಂತ ಇದೆ. ಈ ಪ್ಯಾನಲ್ 142 ತಾಲೂಕಿನ 3 ಎಕೋ ಸೆನ್ಸಿಟಿವ್ ಝೋನ್ಗಳನ್ನಾಗಿ ವಿಂಗಡಿಸಿದ್ದಾರೆ. ಎಕೋ ಸೆನ್ಸಿಟಿವ್ ಝೋನ್ 1 ಇದು ಹೈ ಪ್ರಯಾರಿಟಿ. ಇಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಗಬಾರದು. ಅಂದ್ರೆ ಮೈನಿಂಗ್, ಥರ್ಮಲ್ ಪವರ್ ಪ್ಲಾಂಟ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ರಿಸ್ಟ್ರಿಕ್ಟ್ ಆಗುತ್ತೆ. ಎಕೋ ಸೆನ್ಸಿಟಿವ್ ಝೋನ್ 2 ಕೆಳಗೆ ಮಾಡರೇಟ್ ಸೆನ್ಸಿಟಿವಿಟಿ ಇರುತ್ತೆ. ಎಕೋ ಸೆನ್ಸಿಟಿವ್ ಝೋನ್ 3 ಗಿಂತ ಸ್ವಲ್ಪ ಸ್ಟ್ರಿಕ್ಟ್ ಮತ್ತೆ ಎಕೋ ಸೆನ್ಸಿಟಿವ್ ಝೋನ್ 3 ಲೀಸ್ಟ್ ಸೆನ್ಸಿಟಿವ್. ಈ ಝೋನ್ಗಳಲ್ಲಿ ಆಕ್ಟಿವಿಟೀಸ್ಗೆ ಅವಕಾಶ ಕೊಡಬಹುದು, ಆದ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಜೊತೆ.